ದೂರ ಇರಿ ದೂರ ಇರಿ. ವಿರೋಧಿ ಮುನಿರತ್ನ ನಾಯ್ಡುಗೆ ವಿರೋಧಿ ಮುನಿರತ್ನ ನಾಯ್ಡುಗೆ ವಿರೋಧಿ ಮುನಿರತ್ನ ನಾಯ್ಡುಗೆ ಸತ್ತಾನ ವಿರೋಧಿ ಮುನಿರತ್ನ ನಾಯ್ಡುಗೆ ವಿರೋಧಿ ಮುನಿರತ್ನ ನಾಯ್ಡುಗೆ ಮುನಿರತ್ನ ನಾಯ್ಡುಗೆ ಬಿಜೆಪಿ 420 ಮುನಿರತ್ನ ನಾಯ್ಡುಗೆ. ನಾಯ್ಡು ಶಾಸಕರಾದಂತಹ ಮುನಿರತ್ನ ನಾಯ್ಡು ಅವರ ಒಂದು ಅವಹೇಳನಕಾರಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಡ್ಡಾಡ್ತಕ್ಕಂಥ ದಲಿತ ವಿರೋಧಿ ಆಗಿರ್ತಕ್ಕಂಥ ಮತ್ತು ಮಹಿಳೆಯರ ವಿರೋಧಿ ಆಗಿರ್ತಕ್ಕಂಥ ಮುನಿರತ್ನ ನಾಯ್ಡು ಅವರನ್ನ ಈಗಾಗಲೇ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕಾಯ್ದೆಯಡಿಯಲ್ಲಿ ಅರೆಸ್ಟ್ ಮಾಡಿದ್ರು. ನಿನ್ನೆ ಅಷ್ಟೇ ಬಿಡುಗಡೆ ಆಗಿದ್ರು ಮತ್ತು ಇವತ್ತು ಬೆಳಗ್ಗೆ ಕಗ್ಲಿಪುರ ಪೊಲೀಸ್ ಠಾಣೆಯಲ್ಲಿ ಮಹಿಳೆಯ ಒಂದು ಅತ್ಯಾಚಾರಕ್ಕೆ ಎಸಗಿರ್ತಾರೆ ಅಂತೇಳಿ ಅವ್ರ ಮೇಲೆ FIR ಕೂಡ ದಾಖಲಾಗಿ ಈಗಲೂ ಕೂಡ ಅವ್ರನ್ನ ಕಸ್ಟಡಿಗೆ ತಗೊಂಡಿದ್ದಾರೆ ಮತ್ತು ಅವರನ್ನ ಶಾಸಕ ಸ್ಥಾನದಿಂದ ವಜಾಗೊಳಿಸಿ ಅವರನ್ನ ಈ ಕರ್ನಾಟಕ ರಾಜ್ಯಾದ್ಯಂತ ಗಡಿಪಾರು ಮಾಡ್ಬೇಕಂತ ಹೇಳಿ ನಾವು ಇವತ್ತು ಈ ಪ್ರತಿಭಟನೆಯನ್ನ ಮಾನ್ಯ ನಮ್ಮ ತಾಲೂಕು ಘಟಕಾಧಿಕಾರಿಗಳಾದಂತ ಸಾಹೇಬರಿಗೆ ಸೋಮಶೇಖರ್ ಸಾಹೇಬರಿಗೆ ನಾವು ಮನವಿ ನೀಡುವ ಮುಖಾಂತರ ತಾವು ದಯಮಾಡಿ ಈ ಮನವಿಯನ್ನ ಈ ಕೂಡಲೇ ಮಾನ್ಯ ಸಭಾಪತಿಗಳಿಗೆ ಮತ್ತು ರಾಜ್ಯಪಾಲರಿಗೆ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕೂಡ ರವಾನೆ ಮಾಡಬೇಕು. ಮತ್ತು ನಿನ್ನೆ ಅಷ್ಟೇ ಸಹ ನಾನು ಕೃಷ್ಣ ಗೆಸ್ಟ್ ಹೌಸ್ ಅಲ್ಲಿ ಹೋಗಿ ನಾನು ಕೂಡ ಸ್ವಂತವಾಗಿ ಒಂದು ಅರ್ಜಿಯನ್ನು ಕೊಟ್ಟಿದ್ದೀನಿ. ಆದರೆ ನಾವು ತಾಲೂಕು ಸಮಿತಿಯಿಂದ ಹೋರಾಟ ಮಾಡಬೇಕಾದ್ರೆ ನಮ್ಮ ತಾಲೂಕು ದಂಡಾಧಿಕಾರಿಗಳ ಸಾಹೇಬರ ಮುಖಾಂತರ ಅವರಿಗೆ ರವಾನೆ ಮಾಡಿದ್ರೆ ಬಹಳ ಮತ್ತು ಈ ಒಂದು ಹೋರಾಟದ ಕಿಚ್ಚು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಹರಡಿದೆ. ಅವ್ರನ್ನ ಈ ಕೂಡಲೇ ಅವ್ರನ್ನ ಶಾಸಕರನ್ನು ವಜಾ ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಬಹಳ ಉಗ್ರವಾದ ಹೋರಾಟಗಳು ಕೂಡ ಹಮ್ಮಿಕೊಳ್ಬೇಕಾಗುತ್ತೆ ಅಂತ ಈಗಾಗಲೇ ನಾನು ನಮ್ಮ ಪತ್ರಕರ್ತ ಮಾಧ್ಯಮ ಮಿತ್ರರಲ್ಲಿ ಹೇಳಿದ್ದೀನಿ. ನನಗೆ ಸೋಮವಾರ ಕೂಡ ಸಹ ಭೇಟಿಯಾಗಕ್ಕೆ ಸಮಯ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಜಿಯವರು. ಅಲ್ಲಿ ಕೂಡ ನಾನು ಚರ್ಚೆ ಮಾಡ್ತೀನಿ. ಆದರೆ ಈ ಒಂದು ಮನವಿಯನ್ನು ತಾವು ಸ್ವೀಕರಿಸಿ ಈ ಕೂಡಲೇ ಇದನ್ನು ರವಾನೆ ಮಾಡ್ಕೊಳ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೀನಿ. ಈ ಕುರಿತು ಒಂದೆರಡು ಮಾತಾಡಬೇಕು ನಮ್ಮ ತಹಶೀಲ್ದಾರ್. ನಮಸ್ಕಾರ. ಬಗ್ಗೆ ಮಾತಾಡೋಕ್ಕೆ ನಿಮಗೆ ಅವಕಾಶ ಇರುವುದಿಲ್ಲ. ಏನು ಮನವಿ ಕೊಟ್ಟಿದ್ದೀರಾ ಇದನ್ನ ಗೌರವಪೂರ್ವಕವಾಗಿ ಸರ್ಕಾರಕ್ಕೆ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ನಮ್ಮ ಮುಖ್ಯಮಂತ್ರಿಗೆ ತಲುಪಿಸುವಂಥ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತೇಳಿ ಇಟ್ಕೊಳ್ಳಿ ಸರ್. ನಮ್ಮ ಮಾನ್ಯ ವಿಚಾರದಲ್ಲಿ ಮನವಿ ನೀಡಿದ್ರಿ. ಅದರ ನಮ್ಮ ಮೇಲಧಿಕಾರಿಗಳ ಪ್ರಮುಖರು ಸೂಕ್ತ ಕಾಲದಲ್ಲಿ ಗೊಳಿಸಿಲ್ಲ ಅಂದ್ರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಾವು ಬಂದಿನ ಕೂಡ ಹಮ್ಮಿಕೊಳ್ಬೇಕಾಗಿ ಈ ಮೂಲಕ ಸರ್ಕಾರಕ್ಕೆ ನಾವು ತಿಳಿಪಡಿಸಕ್ಕೆ ಇಷ್ಟಪಡ್ತೀವಿ ಬಂಧುಗಳೇ. ಮತ್ತೆ ಅವನು ಎಲ್ಲಾದ್ರೂ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಂಡ್ರೆ ಮಸಿ ಬಳಿದು ಕಪ್ಪು ಬಾವುಟ ಪ್ರದರ್ಶನ ಮಾಡುವ ಮುಖಾಂತರ ಮುನಿರತ್ನ ನಾಯ್ಡು ಇನ್ಮೇಲೆ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಳ್ಬಾರ್ದು ಮತ್ತು ವಾಣಿಜ್ಯ ಕನ್ನಡ ಚಲನಚಿತ್ರ ಮಂಡಳಿಗೂ ಕೂಡ ನಾವು ದೂರು ನೀಡ್ತಾ ಇದ್ವಿ. ಅವನು ಯಾವುದೇ ರೀತಿ ಪ್ರೊಡ್ಯೂಸ್ ಮಾಡಬಾರ್ದು ಕನ್ನಡ ಚಲನಚಿತ್ರಗಳಿಗೆ ಮತ್ತು ಯಾವುದೇ ಚಲನಚಿತ್ರಗಳು ಕೂಡ ಇಡೀ ಕರ್ನಾಟಕ ರಾಜ್ಯದಂತ ಎಲ್ಲೂ ಕೂಡ ಅವನು ಪ್ರೊಡ್ಯೂಸಿಂಗ್ ಮಾಡಬಾರ್ದು ಅಂತ ಹೇಳಿ ನಾವು ವಾಣಿಜ್ಯ ಮಂಡಳಿ ಕೂಡ ದೂರು ನೀಡಿರ್ತೀವಿ. ಮತ್ತು ಇನ್ನು ಹೆಚ್ಚಿನ ರೀತಿಯಲ್ಲಿ ಅವನಿಗೆ ಶಿಕ್ಷೆಗಳು ಒಳಗೊಡಿಸಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಬೇರೆ ರೀತಿಯಾಗಿ ಚಳವಳಿಗಳನ್ನ ಹಮ್ಮಿಕೊಳ್ಳಕ್ಕೆ ನಾವು ಬಯಸ್ತೀವಿ ಬಂಧುಗಳೇ. ಜೈ ಭೀಮ್. ಆರ್ ಕಿರಣ್ ಕುಮಾರ್, ಕರ್ನಾಟಕ ಹಿಂದ ರಕ್ಷಣಾ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು.